ಕೊರಟಗೆರೆಯಲ್ಲಿ ಕಾಲೇಜಿನ ಐಕ್ಯೂಎಸಿ ಅಡಿಯಲ್ಲಿ ಬೋಧಕ ಮತ್ತು ಬೋಧಕೇತರ ವರ್ಗದವರಿಗೆ ಮಾರ್ಗಸೂಚಿಗಳ ಪರಿಷ್ಕೃತ ಚೌಕಟ್ಟಿನ ಪ್ರಕಾರ ಊರುಗಳಲ್ಲಿ ಗುಣಮಟ್ಟದ ಪೋಷಣೆಯ ಕುರಿತು ಒಂದು ದಿನದ ಫ್ಯಾಕಲ್ಟಿ ಅಭಿವೃದ್ಧಿ ತರಬೇತಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಪಾವಗಡದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಸ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವಿಎನ್ ಮುರಳೀಧರ್ ಮಾತನಾಡಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದರು. ಡಾಕ್ಟರ್ ಮುರಳೀಧರ್ ಅವರು ಬದಲಾದ ಮಾರ್ಗದರ್ಶಿ ಸೂತ್ರಗಳನ್ವಯ ಕಾಲೇಜು ಹೇಗೆ ಸಿದ್ಧಗೊಳ್ಳಬೇಕು, ಯಾವ ಕ್ರೈಟೀರಿಯಾಗಳಲ್ಲಿ ಹೇಗೆ ದಾಖಲೆಗಳನ್ನು ಒದಗಿಸಬೇಕು, ದಾಖಲೆಗಳ ಒದಗಿಸುವಿಕೆಯಲ್ಲಿನ ಪಾರದರ್ಶಕತೆ ಹಾಗೂ ಉತ್ತಮ ಗ್ರೇಡ್ ಗಳಿಸಲು ಯಾವ ಕ್ರಮಗಳನ್ನು ಅನುಸರಿಸಬೇಕು ಎಂಬ ಅಂಶಗಳ ಕುರಿತು ವಿವರಣಾತ್ಮಕವಾಗಿ ತಿಳಿಸಿಕೊಟ್ಟರು. ಇನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆವಿ ಪುರುಷೋತ್ತಮ್ ಮಾತನಾಡಿ ಕಾಲೇಜಿನ ಅಭಿವೃದ್ಧಿಗೆ ನಾನು ಸದಾ ಶ್ರಮಿಸುತ್ತೇನೆ ಹಾಗೂ ಒಳ್ಳೆಯದನ್ನ ಮಾಡಿದರೆ ನಮಗೆ ಒಳ್ಳೆಯದೇ ಆಗುತ್ತದೆ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿನ ಈ ಕಾಲೇಜು ಇನ್ನೂ ಎತ್ತರಕ್ಕೆ ಬೆಳೆಯಲು ಪ್ರಾಧ್ಯಾಪಕರು ಇನ್ನೂ ಶ್ರಮವಹಿಸಿ ಕೆಲಸ ಮಾಡಬೇಕೆಂದು ಹೇಳಿದರು. ನ್ಯಾಕ್ ಪ್ರಕ್ರಿಯೆಗೆ ಸಾಕಷ್ಟು ವೆಚ್ಚವಾಗುವುದರಿಂದ ಕಾಲೇಜು ಅಭಿವೃದ್ಧಿ ಸಮಿತಿ ಈ ನಿಟ್ಟಿನಲ್ಲಿ ಸಹಾಯ ಮಾಡಬೇಕು. ಜೊತೆಗೆ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ನ್ಯಾಕ್ ಪ್ರಕ್ರಿಯೆಯಲ್ಲಿ ಪ್ರಾಮಾಣಿಕವಾಗಿ ತೊಡಗಿಕೊಳ್ಳಬೇಕೆಂದು ಹೇಳಿದರು. ಐಕ್ಯೂಎಸಿಯ ಸಹ ಸಂಚಾಲಕರಾದ ಡಾಕ್ಟರ್ ಜ್ಯೋತಿ ಕೆಬಿ, ಡಾಕ್ಟರ್ ಗಿರಿಜಾ ಡಿಕೆ, ಡಾಕ್ಟರ್ ಲೋಕೇಶ್ ನಾಯಕ್ ಹಾಗೂ ನ್ಯಾಕ್ ಸಂಚಾಲಕರಾದ ಡಾಕ್ಟರ್ ಶಿವಪ್ಪ ಮತ್ತು ಬೋಧಕೇತರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಕನ್ನಡ ವಿಭಾಗದ ಡಾಕ್ಟರ್ ರಂಗನಾಥ ಮೂರ್ತಿಯವರು ನಡೆಸಿಕೊಟ್ಟರು. ಡಾಕ್ಟರ್ ಶಿವಪ್ಪ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾಲೇಜಿನ ಅಭಿವೃದ್ಧಿ ಸಮಿತಿಯ ರಚನೆಗೆ ಶ್ರಮಿಸಿದ ಕೊರಟಗೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಆದ ಕೆವಿ ಪುರುಷೋತ್ತಮ್ ಮತ್ತು ಕೊರಟಗೆರೆಯ ವಿಎಸ್ಎಸ್ಎನ್ಎಲ್ ನಿರ್ದೇಶಕ ಕೆಎಸ್ ವಿನಯ್ ಅವರನ್ನು ಕಾಲೇಜಿನ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ ವಿಭಾಗದ ತರಗತಿ ಪ್ರತಿನಿಧಿಗಳು ಹಾಜರಿದ್ದರು. ಮುತ್ತುರಾಜ್, ಕೊರಟಗೆರೆ, ಸುವರ್ಣ ಟೈಮ್ಸ್. ಇದು ನೇರ ನುಡಿ, ಕನ್ನಡ ಧ್ವನಿ.